ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧೈ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಮನುಷ್ಯಾನಾಂ ಸಹಸ್ರೇಷು, 1000 ಮನುಷ್ಯರಲ್ಲಿ 1000 ಜನ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಸಿದ್ಧಿಯಲ್ಲಿ ಎಷ್ಟು ಜನ ಪಡಿತಾರೆ? ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧೇ. ಅವರು ಸಿದ್ಧಿಯನ್ನು ಪಡಿಬೇಕು ಅಂತ, ಆತ್ಮಜ್ಞಾನವನ್ನು ಪಡಿಬೇಕು ಅಂತ 1000 ಜನ ಪ್ರಯತ್ನ ಮಾಡ್ತಾರೆ. ಆದ್ರೆ ಆ 1000 ಜನ ಎಲ್ಲರೂ ಪಡಲಿಕ್ಕೆ ಆಗುವುದಿಲ್ಲ. ಕಶ್ಚಿತ್ ವೇತ್ತಿ ತತ್ವತಃ, ಅದರಲ್ಲಿ ಸ್ವಲ್ಪ ಜನ ಮಾತ್ರ ಆ ತತ್ವವನ್ನು ತಿಳ್ಕೊಳ್ತಾರೆ. ಅದು ಎಲ್ಲರಿಗೂ ಆಗುವುದಿಲ್ಲ. ಅದರಲ್ಲಿ ಈ ವಿಷಯಾಸಕ್ತಿ ಹೀಗಿರ್ತದಲ್ಲ, ಪ್ರಪಂಚದ ಆಕರ್ಷಣೆ ಇಷ್ಟಿರ್ತದಲ್ಲ, ಅದು ಮಾಡೇ ಬಿಡುವುದಿಲ್ಲ. ಅವರು ಶಂಕರಾಚಾರ್ಯರನ್ನೇ ಮಾಡಬೇಕು, ನಾನೇನು ಒಂದು ಬ್ರಹ್ಮ ತತ್ವವನ್ನು ತಿಳಿದುಕೊಂಡಿದ್ದೀನಿ, ಆ ತತ್ವವನ್ನು ಇಡೀ ಭಾರತೀಯರು ಎಲ್ಲರಿಗೂ ಹೇಳಬೇಕಂತ ಪ್ರಯತ್ನ ಮಾಡಿದ್ರು. ಅವರಿಗೆ ಯಾರು ಶಿಷ್ಯ ಸಿಗಲಿಲ್ಲ ಅಂತ ಅವರೇ ಹೇಳ್ಕೊಟ್ಟ. ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ, ಪರೇ ಬ್ರಹ್ಮಣಿ ಕೋಪಿನ ಲಗ್ನ. ಸಣ್ಣ ಬಾಲಕರಿಗೆ ನಾನು ತಿಳಿಸಬೇಕಂತ ಮಾಡಿದೆ, ಅವರು ಯಾರು ನನ್ನ ಕಡೆ ಬರಲಿಲ್ಲ. ಯಾಕಂದ್ರೆ ಅವರೆಲ್ಲರೂ ಕ್ರೀಡಾಗಳು ಆಟಗಳು ಮಗ್ನರಾಗಿದ್ದರು. ಇನ್ನು ತರುಣರಿಗೆ ಯುವಕರಿಗೆ ಹೇಳಬೇಕು ಅಂತ ಯೋಚಿಸಿದೆ, ಅವರು ಕೂಡ ನನ್ನ ಸಮೀಪ ಯಾರೂ ಬರಲಿಲ್ಲ. ಯಾಕಂದ್ರೆ ಅವರೆಲ್ಲ ತರುಣೀರಕ್ತ, ತರುಣರು ತರುಣರಲ್ಲಿ ಮಗ್ನರಾಗಿ ಹೋಗಿದ್ರು. ಅವರು ಸಹಿತ ನನ್ನ ಸಮೀಪ ಯಾರೂ ಬರಲಿಲ್ಲ. ಇನ್ನು ವೃದ್ಧರಾದ ಎಲ್ಲಾ ಸಂಸಾರ ಮಾಡಿ ಮುಗಿಸ್ಯಾರ, ಅವರೆಲ್ಲ ಬರ್ತಾವೆ ಅಂತ ನೋಡಿದ್ರು ಅಂದ್ರೆ ಅವರು ಚಿಂತ್ಯಾಗ ಮಗ್ನರಾಗಿ ಹೋಗಿದ್ರು. ವೃದ್ಧಸ್ತಾವತ್ ಚಿಂತಾಮಗ್ನ, ಪರೇ ಬ್ರಹ್ಮಣಿ ಕೋಪಿನ ಲಗ್ನ. ಈ ಪರಬ್ರಹ್ಮವನ್ನು ತಿಳ್ಕೊಳ್ಬೇಕು ಅಂತ ಯಾವ ಮನುಷ್ಯನು ಬರಲಿಲ್ಲ. ಯಾರು ಹೇಳಿದ್ರು? ನಾ ಯಾರು ಹೇಳಿಲ್ಲ, ಶಂಕರಾಚಾರ್ಯ ಅಂತ ದೊಡ್ಡ ಜ್ಞಾನಿಗಳಿಗೆ ಇಷ್ಟು ದೊಡ್ಡ ಚಿಂತೆ ಆಗಿತ್ತು, ಯಾರೂ ಬರಲಿಲ್ಲ ಅಂತ ಅವರಿಗೆ. ಎಲ್ಲರೂ ಮಗ್ನರಾಗಿ ಹೋಗಿದ್ರು. ಪರಬ್ರಹ್ಮವನ್ನು ತಿಳ್ಕೊಳ್ಳಿಕ್ಕೆ ಬರೋರು ಯಾರು? ಆದ್ರೆ ನಿಮ್ಮಲ್ಲಿ ಚಿಕ್ಕರಿಗೆ ಬಹಳ ಜನ ಬಂದ್ರೆ ಗೊತ್ತಿಲ್ಲ. ಇಷ್ಟು ಜನ ಎಲ್ಲರೂ ಪರಬ್ರಹ್ಮವನ್ನ ಕುರಿತು ಆಲೋಚನೆ ಮಾಡಲಿಕ್ಕೆ ಕೇಳಲಿಕ್ಕೆ ಬಂದರೆ ಬಹಳ ವಿಶೇಷ, ಬಹಳ ಅದ್ಭುತ ಸಾಧನೆ. ಆ ಅಧ್ಯಾತ್ಮ ಚಿಂತನೆ ಮನುಷ್ಯನಿಗೆ ಬೇಕು. ಅದು ಈ ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ನಮ್ಮ ಬದುಕನ್ನು ಸುಂದರಗೊಳಿಸ್ತಾರೆ. ಉಳಿದುದಂತೂ ಸಂಸಾರವಾಗಿ ಇರ್ತದೆ, ಅದೇನು ಮುಗಿಯುವುದಿಲ್ಲ. ಕಾಳಿದಾಸ ಮತ್ತು ಭೋಜರಾಜ ಅಂತ ಇಬ್ಬರು ಆಗ್ಬೋದು, ನೀವೆಲ್ಲರೂ ಕೇಳಿದಿರ. ಅವರು ಕಾಳಿದಾಸ ಭೋಜರಾಜ ಇರ್ತಿದ್ರು. ಆ ಭೋಜರಾಜನ ಜೀವನದಲ್ಲಿ ಒಂದು ಪ್ರಸಂಗ ಬರ್ತದೆ. ಆ ಭೋಜರಾಜ ದಾನಿ ಮನುಷ್ಯ, ರಾಜ ಇದ್ದ, ಸಾಕಷ್ಟು ಸಂಪತ್ತಿತ್ತು, ಬಂದವರಿಗೆಲ್ಲ ಕೊಡುವ, ಎಲ್ಲ ದಾನ ಮಾಡ್ತಿದ್ದ. ಇದನ್ನ ಆ ರಾಜ್ಯದ ಪ್ರಧಾನಮಂತ್ರಿ ನೋಡ್ತಿದ್ದಾರೆ. ನಮ್ಮ ರಾಜ್ಯ ಯಾರು ಬರ್ತಾರ ಅವ್ರಿಗೆಲ್ಲ ಕೊಡ್ತಾನ, ಹೀಗೆ ಕೊಟ್ಕೊಂತ ಹೋದ ಅಂದ್ರೆ ನಮ್ಮ ರಾಜ್ಯ ಹೆಂಗ್ ಉಳಿತದ ಅಂತ ಅವನು ಯೋಚಿಸ್ತಿದ್ದಾರೆ. ಇನ್ನು ರಾಜನಿಗೆ ಕೊಡಬಾರಂತ ಹೇಳೋದು ಹೆಂಗ? ಯಾರು ಹೇಳೋರು? ಅದಕ್ಕೆ ಯಾರಿಗೂ ಧೈರ್ಯ ಆಗಲಿಲ್ಲ. ಅವರೊಂದು ಯೋಜನೆಯನ್ನು ಮಾಡಿದರು. ಏನು ಅಂದ್ರೆ, ರಾಜ ಯಾವ ಕೋಣೆಯಲ್ಲಿ ಮಲಗುತ್ತಿದ್ದಲ್ಲ, ಆ ಕೋಣೆಯಲ್ಲಿ ಮ್ಯಾಲ ಬರ ಹಾಕಿದ್ರಂತೆ. ಏನು ಅಂದ್ರೆ,
ಆಪದಾರ್ಥೆ ಧನಂ ರಕ್ಷೇತ್ ಅಂತ ಬರುತ್ತೆ. ಏನು ಅಂದ್ರೆ ಆಪತ್ತು ಕಾಲ ಬರ್ತದ, ಆ ಸಮಯದಲ್ಲಿ ಹಣ ಬೇಕಾಗ್ತದ, ಅದಕ್ಕೆ ಎಲ್ಲ ಹಣ ಕೊಡಾಕ್ ಹೋಗಬಾರ್ದು, ಹಣವನ್ನ ರಕ್ಷಣೆ ಮಾಡಿ ಇಟ್ಕೊಳ್ಬೇಕು ಅಂತ ಬರುತ್ತೆ. ಆಪದಾರ್ಥೆ ಧನಂ ರಕ್ಷೇತ್ ಅಂತ ಬರುತ್ತೆ. ನಾವು ಬಂದು ಮಹಾರಾಜ ನೋಡಿದ ಆಪತ್ತು ಕಾಲ ಅಂತ ಬರ್ತದೇನೋ, ಯಾರಿಗೋ ಆರಾಮ್ ತಪ್ತದ, ಯಾರೋ ನೆರೆ ರಾಜ್ಯದ ಜನ ಆಕ್ರಮಣ ಮಾಡ್ತಾರೆ, ಬರಗಾಲ ಅಂತ ಬರ್ತದ, ಅವಾಗೆಲ್ಲ ಎಲ್ಲಿಂದ ತರುವ ಹಣ, ಈಗ ಹಣವನ್ನು ಸಂಗ್ರಹ ಮಾಡಿ ಇಡುವುದು, ಅದು ಮುಂದರ ಆಪತ್ತು ಕಾಲದಲ್ಲಿ ಉಪಯೋಗಕ್ಕೆ ಬರ್ತದೆ. ಆದ್ದರಿಂದ ಇಂಥ ಹಣವನ್ನೆಲ್ಲ ಖರ್ಚು ಮಾಡಬಾರ್ದು, ಒಂದು ಸ್ವಲ್ಪ ಕೂಡಿಡಬೇಕು ಅಂತ ಅವ್ರು ಬರೆದಿದ್ರು. ಆಪದಾರ್ಥೆ ಧನಂ ರಕ್ಷೇತ್ ಅಂತ ಬರೆದಿದ್ರು. ಅವರು ಮಹಾರಾಜರು ನೋಡಿದ್ರು, ಅವರು ಒಂದು ಬರೆದು ಅದಕ್ಕೆ ಕೆಳಗಡೆ ಜೋಡಿಸಿದ್ರು. ಅವ್ರು ಏನ್ ಬರೆದ್ರು ಅಂದ್ರೆ ಶ್ರೀಮತ ಆಪದಃ ಕುತಃ ಅಂತ ಅವ್ರು ಬರೆದ್ರು. ಶ್ರೀಮತ ಅಂದ್ರೆ ಯಾರಿಗೆ ಲಕ್ಷ್ಮಿಯ ಆಶೀರ್ವಾದ ಆಗಿದೆ, ಶ್ರೀಮತಾಂ, ಶ್ರೀಮತಿ ಅಂತಂದ್ರೆ ಅದು ಲಕ್ಷ್ಮಿ ಅಲ್ಲ, ಲಕ್ಷ್ಮಿಯ ಕೃಪಾ ಯಾರಿಗೆ ಆಗಿರ್ತದ ಅವ್ರಿಗೆ ಯಾವ ಆಪತ್ತು ಬರ್ತಾವ. ಯಾರು ಶ್ರೀಮಂತರು ಇರ್ತಾರೆ, ಯಾರಿಗೆ ಲಕ್ಷ್ಮಿಯ ಕೃಪಾ ಆಗ್ಯದ ಅವ್ರಿಗೆ ಯಾಕೆ ಆಪತ್ತು ಬರ್ತಾವ. ರೊಕ್ಕ ರಗುಡಿರುವಾಗ ಎಂತ ಆಪತ್ತು ಬಂದ್ರು ಸಹಿತ ಅವ್ರು ಎದುರಿಸ್ತಾರೆ. ಈಗ ನನಗೆ ಲಕ್ಷ್ಮಿಯ ಕೃಪಾ ಆಗೈತಿ, ನನಗೆ ಆಪತ್ತನೇ ಬರೋದಿಲ್ಲ ಅಂತ ಅವ್ರು ಬರೋದು. ಅವಾಗ ಅವ್ರು ಮತ್ತೆ ಮೂರು ದಿವಸ ಪ್ರಧಾನಮಂತ್ರಿ ಇದ್ರಲ್ಲ, ಅವ್ರು ಮತ್ತೆ ಅದಕ್ಕೊಂದು ಸಾಲು ಜೋಡಿಸಿದ್ರಂತ. ಅವ್ರು ಏನ್ ಬರೆದ್ರಂತ, ಸಾಚೇರ್ ಅಪಗತಿ ಲಕ್ಷ್ಮಿ ಅಂತ ಬರೋದು. ಏನಂತ ಬರೋದು ಅಂದ್ರೆ ಆ ಲಕ್ಷ್ಮಿ ಚಂಚಲರಾವು, ಯಾವಾಗಲೂ ನಮ್ಮ ಜೊತೆಗೇನೆ ಆಗಿ ಇರುವುದಿಲ್ಲ, ಒಂದೊಂದು ಸಲ ನಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾಳ ಅಂತ ಅವ್ರು ಬರೆದ್ರಂತ. ಅದಕ್ಕಾಗಿ ಹಣ ಸಂಗ್ರಹ ಮಾಡಿಡಬೇಕು, ಲಕ್ಷ್ಮಿ ಒಂದೊಂದ್ಸಲ ಹೋಗ್ತಾಳ, ಆಗಿ ಕೃಪಾ ನಮಗೆ ಆಗುವುದಿಲ್ಲ. ಅವರು ಮೂರನೇದು ಬರೆದ್ರು. ಆನಂತರ ಇವರು ರಾಜರಿದ್ರಲ್ಲ, ಅವ್ರು ಮತ್ತೆ ಅದಕ್ಕೆ ನಾಲ್ಕನೇದೊಂದು ವಾಕ್ಯ ಜೋಡಿಸಿದ್ರಂತ. ಅವರಂದ್ರು ಮತ್ತೆ ಲಕ್ಷ್ಮಿನ ಹೋಗ್ತಿದ್ರಂದ್ರೆ ನಾವು ಕೂಡಿಟ್ಟಿದ್ದರೆ ಏನಿರ್ತದ, ಸಂಚಿತಾರ್ಥೋ ಅಪಿ ನಶ್ಯತಿ ಅಂತ ಅವರು. ಲಕ್ಷ್ಮಿನ ಅವನು ಬಿಟ್ಟು ಹೋಗುತ್ತಿದ್ರು ಅಂದ್ರೆ ನಾವು ಕೂಡಿಟ್ಟಿರುವಂತ ಸಂಪತ್ತನ್ನು ಸಹಿತ ಒಂದು ದಿವಸ ನಮ್ಮ ಕೈ ಬಿಡ್ತೈತಿ. ಎಲ್ಲಿವರೆಗೆ ನಮಗೆ ಲಕ್ಷ್ಮಿಯ ಕೃಪಾ ಇರ್ತದೆ ಅಲ್ಲಿವರೆಗೆ ನಮಗೆ ಇರ್ತದೆ. ಲಕ್ಷ್ಮಿನ ಹೋದ ಬಳಿಕ ನಾವು ಕೂಡಿಟ್ಟಿದ್ದು ಎಲ್ಲಿ ಬರ್ತದೆ. ಹಾಗೆ ಈಗೇನು ನಾವು ಪ್ರಪಂಚದಲ್ಲಿ ಇರ್ತೀವಿ, ಏನೋ ಗಳಿಸ್ಬೇಕಂತ ಮಾಡ್ತೀವಿ, ಕೂಡಿಡ್ಬೇಕಂತ ಏನು ನಾವು ಪ್ರಪಂಚದಲ್ಲಿ ಮಾಡ್ತೀವಲ್ಲ, ನಮ್ಮ ಹಣೆ ಬರದಾಗ ಎಷ್ಟೈತೆ ಅಷ್ಟು ನಾವು ಗಳಿಸ್ತೀವಿ. ಗಳಿಸೋದಕ್ಕೆ ಯಾಕೆ ನಾವು ಅಷ್ಟು ಕಷ್ಟಪಡಬೇಕಾಗೈತಿ. ನಾವು ಏನು ಮಾಡಬೇಕಾಗೈತಿ ಅಂದ್ರೆ ಆ ಆತ್ಮವನ್ನು ತಿಳ್ಕೊಳ್ಬೇಕಾಗೈತಿ, ಅಧ್ಯಾತ್ಮವನ್ನು ತಿಳ್ಕೊಳ್ಬೇಕಾಗೈತಿ.